ಬಿಬಿ ಮೂವಿ ಕ್ರಿಯೇಷನ್ಸ್ ನಿರ್ಮಾಣದ ಯತೀಶ್ ಕುಮಾರ್, ವಿ ಮಂಜು ಹೊಸಪೇಟೆ ಇವರಿಬ್ಬರ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದಲ್ಲಿ ಅತಿ ನಿರೀಕ್ಷಿತ ಜೈ ಗದಾ ಕೇಸರಿ ಸಿನಿಮಾದ ಮೋಷನ್ ಪೋಸ್ಟರ್ ಜೊತೆ ಫಸ್ಟ್ ಲುಕ್ ಸಿದ್ಧಗೊಂಡಿದೆ. ಜುಲೈ 1 ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯಾಧಿಕಾರಿಗಳ ದಿನಾಚರಣೆ ದಿನದಂದು ಅವರನ್ನು ಗುರುತಿಸಿ ಸನ್ಮಾನಿಸಿ ವಿನೂತನವಾಗಿ ವಿಜಯನಗರ ಹೆಬ್ಬಾಗಿಲಿನಲ್ಲಿ ಅದ್ದೂರಿಯಾಗಿ ಆಂಜನೇಯನ ದೈವದ ಕಳೆ ಮತ್ತು ಪಾವಿತ್ರತೆಗೆ ಯಾವುದೇ ಧಕ್ಕೆ ಬರದಂತೆ ಸಿಕ್ಕಿಂದ ಹನುಮಂತನ ಸಮ್ಮುಖದಲ್ಲಿ ಪವಮಾನ ಹಾಡಿನ ಮೂಲಕ ಪ್ರಾರಂಭಿಸಿ ಮೊದಲಿಗೆ ಪುಷ್ಪಾರ್ಚನೆಯೊಂದಿಗೆ ಕೇಸರಿಯಿಂದ ವಿನ್ಯಾಸಗೊಳಿಸಿದ ಕೇಸರಿ ವಸ್ತ್ರದೊಂದಿಗೆ ಪರದೆಯ ತೆರೆದುಕೊಂಡು ದೈವದ ಸಮ್ಮುಖದಲ್ಲಿ ಕೃಪೆಯನ್ನ ಪಡೆದುಕೊಂಡು ಕಲಾರಸಿಕರಿಗೆ, ಸಾರ್ವಜನಿಕರಿಗೆ ಮೋಷನ್ ಪೋಸ್ಟರ್ ಪ್ರದರ್ಶನಗೊಳಿಸಲಾಯಿತು. ನಿರ್ಮಾಪಕರು ಬಸವರಾಜ ಮತ್ತು ಸಹ ನಿರ್ಮಾಪಕರು ಈಶ್ವರ್ ನಾಯಕ್ ಅದ್ದೂರಿಯಾಗಿ ದುಬಾರಿ ವೆಚ್ಚದಲ್ಲಿ ಚೊಚ್ಚಲ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅಪಾರ ಅಭಿಮಾನಿ ಬಳಗ ಹೊಂದಿರುವ ನಾಯಕ ನಟ ಈಶ್ವರ ನಾಯಕ್ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸಿದರು. ಕುಬುಸ ಎಂಬ ಕಾದಂಬರಿ ಆಧಾರಿತ ಕಲಾತ್ಮಕ ಚಿತ್ರಕ್ಕೆ ವೇದಿಕೆಯಲ್ಲಿ ಕಲ್ಪಿಸಿಕೊಟ್ಟ ಪ್ರಚಾರ ಮಾಡಿ ಕಲಾ ಪ್ರೇಮವನ್ನ ಪ್ರದರ್ಶಿಸಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಜೈ ಗದಾ ಕೇಸರಿ ಚಿತ್ರತಂಡದಲ್ಲಿ ಅನೇಕ ನುರಿತ ತಂತ್ರಜ್ಞರು ಕೆಲಸ ನಿರ್ವಹಿಸಿದ್ದಾರೆ. ಕಾರ್ಯಕಾರಿ ನಿರ್ಮಾಪಕ ತಿಪ್ಪೇಸ್ವಾಮಿ, ಛಾಯಾಗ್ರಹಣ ಶ್ಯಾಮ್ ಸಿಂಧನೂರು, ಎಸ್ ನಾಗರಾಜ್, ಸಂಗೀತ ಜಾರ್ಜ್ ಥಾಮಸ್, ಸ್ಯಾಮ್ ಆರೋನ್, ಕಾರ್ತಿಕ್ ವೆಂಕಟೇಶ್, ಪ್ರಸನ್ನ ಭೋಜಶೆಟ್ಟರ್, ಸಂಕಲನ ಪೂಜಾಸಿ, ನೃತ್ಯ ಕಾಂಬಿರಾಜ್, ಪೂಜಾಸಿ, ಸಾಹಸ ಸುಪ್ರೀಂ ಸುಬ್ಬು ಸೂರಿ, ರಾಮದೇವ್, ಜಾನಿ ವೈಲೆಂಟ್ ವೇಲು, ಅಲ್ಟಿಮೇಟ್ ಶಿವು, ಕಲೆ ಶಿವಕಾಂತ್, ಮೇಕಪ್ ಅಶೋಕ್, ವಿಜಿ ಕೇಶ ಅಲಂಕಾರ, ವಸ್ತ್ರಾಲಂಕಾರ ಪ್ರಭು, ಪ್ರಚಾರ ಕಲೆ ಗುರು ಯಲ್ಲಾಪುರ, ಸಹ ನಿರ್ದೇಶಕರು ಕುಮಾರ್, ಡಿ ನಾಗಮೂರ್ತಿ, ಸೋಮು, ವರದ ಮಾದೇಶ, ಯೋಗಿ, ಪಿಆರ್ ಓಡಾ, ಪ್ರಭು ಗಂಜಿಹಾಳ, ಡಾ ವೀರೇಶ್ ಹಾಡಂಗಿ, ಚಿತ್ರತಂಡದ ಬಹುತೇಕ ಕಲಾವಿದರು ಮತ್ತು ತಂತ್ರಜ್ಞರು ಪಾಲ್ಗೊಂಡಿದ್ದರು.